ಇವತ್ತಿನ ಅರ್ನಿಂಗ್ಸು 2596 ರೂಪಾಯಿ ಆಗಿದೆ. 31 ದಿನದಲ್ಲಿ 50,000 ಚಾಲೆಂಜಲ್ಲಿ ಡೇ 3. ಕಸ್ಟಮರ್ಗಳು ಲೇಟ್ ಆಯಿತು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಲೇಟ್ ಆಗೋದು. ಸೆಕೆಂಡ್ ಟೈಮು ಚಾಲೆಂಜು ತೊಗೊತಾ ಇದ್ದೀನಿ. ಸ್ವಿಗ್ಗಿಯನ್ನು ಡೆಲಿವರಿ ಬಾಯ್ಸಿಗೆ ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಅಂದರೆ, ಭಾನುವಾರ ಬಂದರೆ ಇದೇ ಪ್ರಾಬ್ಲಮ್. 3 ಆರ್ಡ್ರ್ ಹಾಕಿದ್ದಾನೆ. 2 ಮೆಗಾನ್ ಫುಡ್ಸು, 1 ಬಿರಿಯಾನಿ ಬೈ ಕಿಲೋ. ನೋಡಿ, ಆರ್ಡ್ರ್ ಇಸ್ಕೊಳಕ್ಕೆ ಇಷ್ಟೊತ್ತು ವೇಟ್ ಮಾಡಬೇಕು. ಲೈನ್ ನೋಡಿ ಎಷ್ಟು ನಿಂತಿದ್ದಾರೆ. 8079. ಹಲೋ ಸರ್, ಇಲ್ಲಿ ಲೊಕೇಶನ್ ರೀಚ್ ಆಗಿದೆ ಸರ್ ಆಲ್ರೆಡಿ. ಸ್ವಿಗ್ಗಿ ಆರ್ಡರ್ ನೀವೇನಾ? ಓಕೆ ಬನ್ನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ತೆ. ಟೈಮು ಮಧ್ಯಾಹ್ನ 12 ಗಂಟೆ 6 ನಿಮಿಷ ಆಗಿದೆ. ಇವಾಗ ಜಸ್ಟ್ ಡ್ಯೂಟಿ ಆನ್ ಮಾಡಿದ್ದೀನಿ. 2 ಆರ್ಡ್ರ್ ಹಾಕಿದ್ದಾನೆ. 2 ದಿನಕ್ಕೆ 5155 ರೂಪಾಯಿ ಆಗಿದೆ. ಶುಕ್ರವಾರ 2506 ರೂಪಾಯಿ. ಶನಿವಾರ ಪರವಾಗಿಲ್ಲ 2649 ರೂಪಾಯಿ ಆಗಿದೆ. 33 ಆರ್ಡ್ರ್ ಮಾಡಿದ್ರೆ 840 ರೂಪಾಯಿ ಇನ್ಸೆಂಟಿವ್. ಇದು ನೈಟ್ ಶಿಫ್ಟ್ ಅವರಿಗೆ ಮಾತ್ರ. A few moments later. 9152 ಫುಡ್ ರೆಡಿ ಕೊಡು ಸ್ವಲ್ಪ ಜಲ್ದಿ. ಯೂಟ್ಯೂಬ್ ಪಿಕಪ್ ಆಯಿತು. ಒಂದು ಪಿಕಪ್ ಆಯಿತು. ಇನ್ನೂ ಒಂದು ಆರ್ಡ್ರ್ ಇದೆ. ಇನ್ನೂ ಒಂದು ಆರ್ಡ್ರು RNR ಬಿರಿಯಾನಿ ಇಲ್ಲೇ ಪಕ್ಕದಲ್ಲೇ ಇದೆ. ಓಹೋ, ಎಷ್ಟು ಚೆನ್ನಾಗಿದೆ ನೋಡಿ. ಏನು ಎಷ್ಟು ಜನ ಇದ್ದಾರೆ ಇಲ್ಲಿ. ನೋಡಿ, ಭಾನುವಾರ ಬಂದರೆ ಇದೇ ಪ್ರಾಬ್ಲಮ್ಮು. ನೋಡಿ ಎಷ್ಟು ಜನ ಇದ್ದಾರೆ. ಅದಕ್ಕೆ ಭಾನುವಾರ ಮಧ್ಯಾಹ್ನ ಟೈಮಲ್ಲಿ ಬರೋದು ಇದೇ ಕಷ್ಟ ಅಂತ ಹೇಳೋದು. ಹೆಂಗೋ ಆರ್ಡ್ರ್ ಸಿಕ್ತು. ಒಂದೊಂದು ಟೈಮಲ್ಲಿ ಆಟೋಮೆಟಿಕ್ ಫುಡ್ ರೆಡಿ ಕೊಟ್ಬಿಟ್ಟಿರ್ತಾರೆ. ಒಂದು ರೆಸ್ಟೋರೆಂಟಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ವೇಸ್ಟ್ ಆಗಿಬಿಟ್ರೆ ಅವತ್ತಿನ ದಿನ ಎಲ್ಲ ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಜಸ್ಟ್ ಡ್ರಾಪ್ ಆಯಿತು. ಇದೇ ಅಪಾರ್ಟ್ಮೆಂಟಲ್ಲಿ ದಿವ್ಯಶ್ರೀ 77ಅಲ್ಲಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಗೊತ್ತಿಲ್ಲ. ಆರ್ಡ್ರ್ ಬಂದಾಗೂ ಶೋ ಆಗಿಲ್ಲ. ನೆಟ್ವರ್ಕು ತುಂಬ ಸ್ಲೋ ಇತ್ತು. ಏನು ಕೊಟ್ಟರೆ ಒಂದು 82-90 ರೂಪಾಯಿ ಕೊಟ್ಟಿರ್ತಾನೆ. ನೋಡಿ, 95 ರೂಪಾಯಿ ಕೊಟ್ಟಿದ್ದಾನೆ. ಪರವಾಗಿಲ್ಲ. ಇಲ್ಲಿಂದ ಯಾವ ಆರ್ಡ್ರ್ ಆಗ್ತಾನೋ ಗೊತ್ತಿಲ್ಲ. ನೋಡಿ, ಇಲ್ಲೇ ಹಾಕಿದ್ದಾನೆ ಪಿಕಪ್ಪು. ಡ್ರಾಪ್ ಇಲ್ಲೇ ಹಾಕಿದ್ದಾನೆ. ಅಮೌಂಟ್ ಎಷ್ಟು 50 ರೂಪಾಯಿ ಕೊಟ್ಟಂಗೆ ಅದ. ಓಹೋ, ಮುರುಗೇಶ್ ಪಾಳ್ಯಗೆ ಹಾಕಿದ್ದಾನೆ. HL ರೋಡ್ಗೆ. ಫುಡ್ ರೆಡಿ ಕೂಡ ಇದೆ. ಪುಣ್ಯ ಟಿ ಶರ್ಟ್ ಬ್ಯಾಗ್ ಫೋಟೋ ಕೇಳ್ತಾ ನೋಡಿ. ಕೇಳಿದ. $8079. ಆರ್ಡ್ರ್ ಪಿಕಪ್ ಆಯಿತು. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ನೆಟ್ವರ್ಕ್ ತುಂಬ ಸ್ಲೋ ಇದೆ, ನೋಡ್ತಾ ಇರ್ಬೋದು. ಡ್ರಾಪು 4.2 ಕಿಲೋಮೀಟ್ರ್ ಇದೆ. ಬನ್ನಿ, ಡ್ರಾಪ್ ಮಾಡಿದ್ಮೇಲೆ ಸಿಗ್ತೀನಿ. ಜಸ್ಟ್ ಡ್ರಾಪ್ ಆಯಿತು. 50 ರೂಪಾಯಿ ಕೊಟ್ಟಿದ್ದಾನೆ. ಇದೇ ಅಪಾರ್ಟ್ಮೆಂಟಲ್ಲಿ ಮಲ್ಟಿ ಆರ್ಡ್ರ್ ಇಂದಿರಾನಗರಕ್ಕೆ ಪಿಕಪ್ ಹಾಕಿದ್ದಾನೆ. ಅಮೌಂಟೇ ಶೋ ಮಾಡ್ತಾಯಿಲ್ಲ ಇವನು. ನೋಡಿ, 9.5 ಕಿಲೋಮೀಟ್ರಿಗೆ 96 ರೂಪಾಯಿ ಕೊಟ್ಟಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಅಮೌಂಟ್ ತುಂಬ ಕಡಿಮೆ ಕೊಡ್ತಾಯಿದ್ದಾನೆ. ಪಿಕಪ್ಪೇ ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ದೇವಡ. ನೋಡಿ, ನಾವು ಒಂದು ಆರ್ಡ್ರ್ ಕೂಡ ರೆಡಿ ಇಲ್ಲ. ಫುಡ್ ರೆಡಿ. ಜಸ್ಟ್ 2 ಆರ್ಡ್ರ್ ಪಿಕಪ್ ಆಯಿತು. 1 ಗಂಟೆಗೆ ಬಂದಿರೋ ಆರ್ಡ್ರು. ಇವಾಗ ಟೈಮ್ ಎಷ್ಟು? 1:26. ಈ ರೆಸ್ಟೋರೆಂಟಲ್ಲಿ ಲೇಟಾಗಿ ಮಾಡಿಬಿಟ್ರು. ಪಂಜಾಬಿ ನವಬಿ. ಸ್ವಿಗ್ಗಿ ಅವನ್ನೆಲ್ಲ ಫ್ರೆಶ್ ಆರ್ಡ್ರ್ ಆಗ್ತಾಯಿದ್ದಾನೆ. ಮೊದಲಿಗೆ ಚೆನ್ನಾಗಿ ಆಗ್ತಾಯಿದ್ದ ಆರ್ಡ್ರುಗಳು. ಈ ಬಂದು ರೆಸ್ಟೋರೆಂಟಲ್ಲಿ ಅರ್ಧ ಗಂಟೆ ವೇಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಡ್ರಾಪ್ ಒಂದು ಇಲ್ಲೇ ಹತ್ರನೇ ಇದೆ, 1.5 ಕಿಲೋಮೀಟ್ರು. ಇನ್ನೂ ಒಂದು ಆರ್ಡ್ರು ಮಾರ್ತಳ್ಳಿಯಲ್ಲಿದೆ. SLB ಲೇಡೀಸ್ PG 8349. ಟೇಬಲ್ ಮೇಲೆ ಇಡ್ಬೋದಂತೆ.
ಮೇಡಮ್ ಇದು ಪಾರ್ಸಲ್ ಇಲ್ಲಿಡ್ಬೋದಾ ಅಲ್ಲಿಡ್ಬೋದು? ಕಸ್ಟಮರು ರಿಸೆಪ್ಷನಲ್ಲಿ ಇಡೋಕ್ಕೆ ಹೇಳಿದ್ದಾರೆ, ರಿಸೆಪ್ಷನ್ಗೆ ಇಟ್ಟಿದ್ದೀನಿ. ಒಂದು ಆರ್ಡ್ರ್ ಡ್ರಾಪ್ ಆಯಿತು. ಇನ್ನೂ ಒಂದು ಆರ್ಡ್ರ್ ಇದೆ ಮಾರ್ತಳ್ಳಿಯಲ್ಲಿ 4030. ಎಲ್ಲಿದು? ಆನಂದ್ ನಗರ್ ಅಶ್ವಥ್ ನಗರ್ ಹತ್ರ ಇದೆ ಡ್ರಾಪು. ಎಷ್ಟು ಕಿಲೋಮೀಟ್ರ್ ಇದೆ? 5.5. ನೋಡಬೇಕು 1.5 MG ಕೊಡ್ತಾನೋ 1 MG ಕೊಡ್ತಾನೋ ಗೊತ್ತಿಲ್ಲ. 5.5 ಇದೆ. ನೇಮ್? ಓಕೆ, ಥ್ಯಾಂಕ್ ಯು. ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಮಲ್ಟಿ ಆರ್ಡ್ರಿಗೆ? ನೋಡ್ತಾ ಇರ್ಬೋದು, 115 ರೂಪಾಯಿ ಕೊಟ್ಟಿದ್ದಾನೆ. 15 ರೂಪಾಯಿ ವೇಟಿಂಗ್ ಅಮೌಂಟ್ ಕೊಟ್ಟಿದ್ದಾನೆ. ಪರವಾಗಿಲ್ಲ, ಬನ್ನಿ. ಅಲ್ಲಿರ್ಬೇಕು ನೋಡಿ. ನೆಕ್ಸ್ಟ್ ಆರ್ಡ್ರ್ ಯಾವುದು ಕೊಡ್ತಾನೋ ಗೊತ್ತಿಲ್ಲ. ಎಷ್ಟಾಯಿತು ಆರ್ಡ್ರು? 5.5 ಆರ್ಡ್ರ್ ಆಗಿದೆ. 5.5 ಪರವಾಗಿಲ್ಲ. ಈ ಆರ್ಡ್ರಿಗೆ 2.5 MG ಕೊಟ್ಟಿದ್ದಾನೆ ಮಲ್ಟಿ ಆರ್ಡ್ರಿಗೆ. ಡ್ರಾಪ್ 5 ಕಿಲೋಮೀಟ್ರ್ ಇತ್ತಲ್ಲ, ಅದಕ್ಕೋಸ್ಕರನೇ. ಎಲ್ಲಿದೆ? ಹಾಂ ನೋಡಿ, 2.5. ಅಯ್ಯೋ, 2.5 MG ಕೊಟ್ಟಿದ್ದಾನೆ. ಪರವಾಗಿಲ್ಲ. 5.5 ಕಿಲೋಮೀಟ್ರ್ ಡ್ರಾಪ್ ಇತ್ತು. 5.5. ನೆಕ್ಸ್ಟ್ ಆರ್ಡ್ರ್ ಯಾವ್ದು ಕೊಡ್ತಾನೋ ಗೊತ್ತಿಲ್ಲ. ಇಲ್ಲಿ ಮುಂದುಗಡೆ ಪ್ಯಾರಡೈಸ್ ಬಿರಿಯಾನಿ ಮತ್ತು ಬರ್ಗರ್ ಕಿಂಗ್ ಇದೆ. ಯಾವುದು ಕೊಡ್ತಾನೋ ಗೊತ್ತಿಲ್ಲ. ಡ್ರಾಪ್ ಮಾಡಿದ ಕೂಡ ಆರ್ಡ್ರ್ ಬಂದ್ಬಿಡೋಕೆ ಹಂಗೆ ಸೆಕೆಂಡಲ್ಲೇ ರೆಡಿ ಆರ್ಡ್ರು. ಹಂಗಿದ್ರೇ ಓಕೆ. ಅದರಲ್ಲೂ ಆರ್ಡ್ರ್ ಹಾಕೋದು ಲೇಟು, ಮತ್ತು ಅದು ರೆಸ್ಟೋರೆಂಟು ವೇಟಿಂಗ್ ಇರ್ತವೆ, ಅದೊಂದು ಪ್ರಾಬ್ಲಮ್ಮು. ಲೇಟಾಗಿ ಹಾಕಿದರೆ ಆರ್ಡ್ರು, ರೆಡಿ ಆರ್ಡ್ರ್ ಕೊಟ್ಬಿಡಲಿ. ಬ್ಯಾಕ್ ಟು ಬ್ಯಾಕ್ ಹಾಕಂಗಿದ್ರೆ ನೋಡಿ, ಯಾವ್ದು ಆರ್ಡ್ರ್ ಹಾಕ್ತಾಯಿದ್ದಾನೆ, A to B ಹಾಕ್ತಾಯಿದ್ದಾನೆ. ಎಲ್ಲ ಉಲ್ಟಾ ಪಲ್ಟ ಹಾಕ್ತಾಯಿದ್ದಾನೆ ಆರ್ಡ್ರುಗಳು. A to B ಇಲ್ಲೇ ಪಕ್ಕದಲ್ಲೇ ಇದೆ ಪಿಕಪ್ಪು ನೋಡಿ. ಒಂದು ದೊಡ್ಡನೆ ಕುಂದೆ ಅಂತೆ, ಒಂದು ಚಿನ್ನಪ್ಪನಳ್ಳಿ ಅಂತೆ ಡ್ರಾಪು. 5.63, 83 ರೂಪಾಯಿ ಕೊಟ್ಟಿದ್ದಾನೆ. ಪುಣ್ಯ ಫುಡ್ ರೆಡಿ ಇದೆ. 2 ಆರ್ಡ್ರು ಕೂಡ. ಬನ್ನಿ, 2 ಆರ್ಡ್ರು ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ. 1 hour later. 3 ಆರ್ಡ್ರ್ ಹಾಕಿದ್ದಾನೆ. 2 ಮೆಗಾನ್ ಫುಡ್ಸು, 1 ಬಿರಿಯಾನಿ ಬೈ ಕಿಲೋ. ನೋಡಿ, ಆರ್ಡ್ರ್ ಇಸ್ಕೊಳಕ್ಕೆ ಇಷ್ಟೊತ್ತು ವೇಟ್ ಮಾಡಬೇಕು. ಲೈನ್ ನೋಡಿ ಎಷ್ಟು ನಿಂತಿದ್ದಾರೆ ಹಿಂದುಗಡೆ. ಐಟಮ್ ರೆಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಇಷ್ಟು ಕ್ಯೂ. ಕಸ್ಟಮರ್ಗಳು ಲೇಟ್ ಆಯಿತು ಅಂತ ಹೇಳ್ತಾರೆ. ಇದೇ ಕಾರಣಕ್ಕೆ ಲೇಟ್ ಆಗೋದು. ಐಟಮ್ ರೆಡಿ ಇದ್ದರೂ ಕೂಡ ಪಿಕಪ್ ಮಾಡೋಕ್ಕಾಗ್ತಾಯಿಲ್ಲ. ಬನ್ನಿ, ಇದು ಆರ್ಡ್ರ್ ಪಿಕಪ್ ಮಾಡಿ ಮೇಲೆ ಸಿಗ್ತೀನಿ. 3 ಆರ್ಡ್ರ್ ಪಿಕಪ್ ಆಯಿತು. ಪಿಕಪ್ ಮಾಡೋಕ್ಕೆ ಅರ್ಧ ಗಂಟೆ 1 ಅವರ್ ಬೇಕು. 2:30. ಅಯ್ಯೋ ನೋಡಿ, ಅಣ್ಣ ಗಾಡಿ ಹಿಂಗೆ ಬಿಟ್ಟೋಗಿದ್ದಾನೆ. ಅಯ್ಯೋ, ಗಾಡಿ ಬಿಡೋಕ್ಕೂ ಬರಲ್ಲ ಇವರಿಗೆ. ಝೊಮ್ಯಾಟೊ ನಾನು ಅಯ್ಯ ಸಾರಿ ಅಮ್ಮ. ಅರ್ಧ ಗಂಟೆ 1 ಅವರ್ ಬೇಕು. ಫುಲ್ ಟಯರ್ಡ್ ಆಗೋಯ್ತಪ್ಪ ಆರ್ಡ್ರ್ ಪಿಕಪ್ ಮಾಡೋವರಿಗೆಲ್ಲ. ಈ ಟ್ರಾಫಿಕ್ಕಿಗೆ ನೋಡಿ, 3 ಆರ್ಡ್ರ್ ಹಾಕಿದ್ದಾನೆ. 3 ಆರ್ಡ್ರು ಸೋಬಾ ಡ್ರೀಮ್ ಮಾತ್ರ ಇದೆ. ಸ್ವಿಗ್ಗಿಯನ್ನು ಡೆಲಿವರಿ ಬಾಯ್ಸಿಗೆ ಎಷ್ಟು ಮೋಸ ಮಾಡ್ತಾಯಿದ್ದಾನೆ ಅಂದರೆ, 3 ಆರ್ಡ್ರ್ ಹಾಕಿದ್ದಾನೆ. ಪ್ರತಿ ಆರ್ಡ್ರಿಗೆ 20 ರೂಪಾಯಿ ಸರ್ಜ್ ಇದೆ. 3 ಆರ್ಡ್ರಿಗೆ 60 ರೂಪಾಯಿ ಸರ್ಜ್ ಕೊಡಬೇಕು. 50 ರೂಪಾಯಿ ಕೊಟ್ಟಿದ್ದಾನೆ. ನಿನ್ನೆ ಸ್ಕ್ರೀನ್ಶಾಟ್ ಹಾಕಿದ್ದು ನೋಡಿ. ಅದರಲ್ಲೂ 10 ರೂಪಾಯಿ ತಿಂದ್ಕೊಂಡವನೆ. 1 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಬಂದರೆ 50 ರೂಪಾಯಿ ಕೊಡಬೇಕು. ಈಗ 3 ಆರ್ಡ್ರ್ ಹಾಕಿದ್ದಾನೆ. ಎಷ್ಟು ಕಿಲೋಮೀಟ್ರ್ ಟೋಟಲ್ಲು? 9 ಕಿಲೋಮೀಟ್ರು. 3 ಆರ್ಡ್ರಿಗೆ 105 ರೂಪಾಯಿ ಕೊಡಬೇಕು. 150 ರೂಪಾಯಿದಲ್ಲಿ 3 ಆರ್ಡ್ರಿಗೆ 20 ಕಟ್ ಮಾಡ್ಕೊತಾನೆ. 2 ಆರ್ಡ್ರಿಗೆ 110 ರೂಪಾಯಿ ಆಯಿತು. 40 ರೂಪಾಯಿ ಹೋಯಿತು. 110 ರೂಪಾಯಿ ಆಯ್ತಲ್ಲ. ಈಗ 8:30 9 ಕಿಲೋಮೀಟ್ರಿಗೆ ಹತ್ತಿರ ಒಂದು 15 ರೂಪಾಯಿ ಜಾಸ್ತಿ ಕೊಡ್ತಾನೆ. 125 130 ರೂಪಾಯಿ ಕೊಡಬೇಕು. ಕೊಟ್ಟಿರೋದು 115 ರೂಪಾಯಿ. ಇದರಲ್ಲೂ ಒಂದು 10-15 ರೂಪಾಯಿ ತಿಂತಾನೆ. ಪ್ರತಿಯೊಂದರಲ್ಲೂ ಕಟ್ ಮಾಡೋದೇ.
ಎಷ್ಟು ಮೋಸ ಮಾಡ್ತಾನೆ ಅಂದರೆ ಅಷ್ಟು ಮೋಸ ಮಾಡ್ತಾನೆ. ಏನು ಮಾಡೋಕ್ಕಾಗಲ್ಲ. ಕೆಲಸ ಮಾಡೋಕ್ಕೆ ಬಂದ್ಮೇಲೆ ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಮ್ಮ ಟಾರ್ಗೆಟ್ ಏನಾದ್ರು ಮಾಡ್ಕೊಂಡು ಹೋಗ್ಬೇಕು. A few moments later. ಸಾಯಂಕಾಲ 4 ಗಂಟೆ 7 ನಿಮಿಷ ಆಗಿದೆ. ಇವಾಗ ಜಸ್ಟ್ ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡಿ. ನೆಟ್ವರ್ಕ್ ಬರೀ 53 ರೂಪಾಯಿ ಕೊಟ್ಟಿದ್ದಾನೆ. ಡ್ಯೂಟಿ ಆಫ್ ಮಾಡಿ ಫಸ್ಟು 53 ರೂಪಾಯಿ ಕೊಟ್ಟಿದ್ದಾನೆ. 43 ರೂಪಾಯಿ ಶೋ ಮಾಡಿದ. 10 ರೂಪಾಯಿ ವೇಟಿಂಗ್ ಅಮೌಂಟ್ ಕೊಟ್ಟಿದ್ದಾನೆ. ಅಲ್ಲಿ ಕೆಳಗಡೆ 15 ರೂಪಾಯಿ ಶೋ ಮಾಡಿದಷ್ಟು ಅಮೌಂಟ್ ಕೊಡಲ್ಲ ಅವನು. ಪ್ರತಿ ಒಂದರಲ್ಲೂ ಮೋಸ ಮಾಡ್ತಾಯಿದ್ದಾನೆ. ಮಾಡಲಿ ಏನು ಮಾಡೋಕ್ಕಾಗಲ್ಲ. 12.5 ಆರ್ಡ್ರ್ ಆಗಿದೆ. ಆರ್ಡ್ರ್ ಪರವಾಗಿಲ್ಲ. ಅರ್ನಿಂಗ್ಸ್ ಇಷ್ಟಾಗಿದೆ ಅಂದರೆ 512 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ. ಬನ್ನೀಗ ಸಾಯಂಕಾಲ 6 ಗಂಟೆಗೆ ಆನ್ ಮಾಡಿದ ಮೇಲೆ ಸಿಗ್ತೀನಿ. ಥ್ಯಾಂಕ್ ಯು ಮೇಡಮ್. 2861 2861. ಥ್ಯಾಂಕ್ ಯು. ವೆಲ್ಕಮ್. 50 ರೂಪಾಯಿ ಡ್ರಾಪ್ ಆಯಿತು. ಇದೇ ಹೋಟೆಲಲ್ಲಿ 50 ರೂಪಾಯಿ ಕೊಟ್ಟಿದ್ದಾನೆ. ಸೆಕೆಂಡ್ ಟೈಮು ಚಾಲೆಂಜು ತೊಗೊತಾ ಇದ್ದೀನಿ. ಮೇ ತಿಂಗಳಲ್ಲಿ 50,000 ರೂಪಾಯಿ ಅರ್ನಿಂಗ್ಸ್ ಮಾಡಬೇಕಂತ ಚಾಲೆಂಜ್ ತೊಗೊತಾ ಇದ್ದೀನಿ. ಇದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಚಾಲೆಂಜ್ ತೊಗೊಂಡಾಗ 57,924 ರೂಪಾಯಿ ಕಂಪ್ಲೀಟ್ ಮಾಡಿದ್ದೆ. ಇದು ಸೆಕೆಂಡ್ ಟೈಮ್ ಚಾಲೆಂಜ್ ತೊಗೊತಾ ಇದ್ದೀನಿ. ಫಸ್ಟ್ ಟೈಮು ಚೆನ್ನಾಗಿ ಕಂಪ್ಲೀಟ್ ಆಯಿತು. ಯಾಕೆಂದರೆ ರಂಜಾನ್ ಹಬ್ಬ ಇತ್ತು. ಆವಾಗ ಒಂದು ತಿಂಗಳು ಕರೆಕ್ಟಾಗಿ ಡೇಲಿ 20-30 ರೂಪಾಯಿ ಸರ್ಜ್ ಕೊಡ್ತಾಯಿದ್ದ. ಭಾನುವಾರ 40-50 ರೂಪಾಯಿ ಸರ್ಜ್ ಕೊಡ್ತಾಯಿದ್ದ. ಆವಾಗ ಒಳ್ಳೆ ಅರ್ನಿಂಗ್ಸ್ ಆಯಿತು. ಅದಕ್ಕೆ ಚಾಲೆಂಜ್ ಕಂಪ್ಲೀಟ್ ಆಯಿತು. ಇದು ಸೆಕೆಂಡ್ ಟೈಮು. ಅದಕ್ಕೆ 50,000 ತಗೊತಾ ಇದ್ದೀನಿ 31 ದಿನದಲ್ಲಿ. ಶುಕ್ರವಾರ, ಶನಿವಾರ, ಭಾನುವಾರ ಮಾತ್ರ ಸ್ವಿಗ್ಗಿ ಮಾಡ್ತೀನಿ. ಇನ್ನು ಉಳ್ಕಿದ ದಿನ 4 ದಿನಲ್ಲಿ ಒಂದು ದಿವಸ ರೆಸ್ಟ್ ತೊಗೊಂಡು 3 ದಿನ ಪೋಟ್ರು ಅಥವಾ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತೀನಿ. ರ್ಯಾಪಿಡೋ, ಊಬರು ಮತ್ತು ಪೋಟ್ರು ಯಾವುದನ್ನು ಮಾಡ್ತೀನಿ. ಒಟ್ಟು ಎಲ್ಲ ಆ್ಯಪಲ್ಲಿ ಸೇರಿ 50,000 ಚಾಲೆಂಜ್ ತೊಗೊತಾ ಇದ್ದೀನಿ. ಇವತ್ತು ಡೇ 3. ನೋಡಿ, ಇಂಥವ್ರಿಂದನೇ ಆಕ್ಸಿಡೆಂಟ್ ಆಗೋದು. ನೋಡಿ, ಬುಕ್ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ನಾನು ಬುಕ್ ಮಾಡಿಲ್ಲ ಅಂತ ಹೇಳ್ತಾವ್ರೆ. ಮತ್ತು ಅವ್ರ ಫ್ರೆಂಡ್ ಯಾರೋ ಫೋನ್ ಮಾಡಿದ್ದಾರೆ. ಹಲೋ ಸರ್, ಇಲ್ಲಿ ಲೊಕೇಶನ್ ರೀಚ್ ಆಗಿದ್ದೀನಿ ಸರ್ ಆಲ್ರೆಡಿ. ಸ್ವಿಗ್ಗಿ ಆರ್ಡರ್ ನೀವೇನಾ? ಓಕೆ ಬನ್ನಿ ಸರ್. ಥ್ಯಾಂಕ್ ಯು ಸರ್. ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. 53 ರೂಪಾಯಿ ಕೊಟ್ಟಿದ್ದಾನೆ. ಟೈಮು 3 ಗಂಟೆ 54 ನಿಮಿಷ ಆಗಿದೆ. ಆರ್ಡ್ರ್ ಕೊಡ್ತಾಯಿಲ್ಲ. 35 ಆರ್ಡ್ರ್ ಆಗಿದೆ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 1,753 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಲಾಗಿನ್ ಅವರ್ ಎಷ್ಟಂದರೆ ನೋಡಿ, ಪ್ರೆಸೆಂಟು 13 ಅವರ್ 22 ನಿಮಿಷ ತೋರಿಸ್ತಾ ಇದೆ. ಇನ್ನೂ 1 ಅವರ್ ಇರಬೇಕು. ಹತ್ತಿರ 14 ತಾಸಾಗುತ್ತೆ. ಇದು ಭಾನುವಾರ. ಮತ್ತು ಶನಿವಾರ 12 ಅವರು 44 ನಿಮಿಷ. ಮತ್ತು ಶುಕ್ರವಾರ 12 ಅವರು 51 ನಿಮಿಷ. ಮಿನಿಮಮ್ ಅಂದರೆ ಒಂದು 13 ಅವರ್ ಮಾಡಲೇಬೇಕು ನಮ್ಮ ಟಾರ್ಗೆಟಿಗೆ. ನೋಡ್ತಾ ಇರ್ಬೋದು, ಅರ್ನಿಂಗ್ಸ್ 1,756 ರೂಪಾಯಿ ಆಗಿದೆ. ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ಪರವಾಗಿಲ್ಲ. ಇವತ್ತಿನ ಅರ್ನಿಂಗ್ಸು 2,596 ರೂಪಾಯಿ ಆಗಿದೆ. ಇದು ಇನ್ಸೆಂಟಿವು 840 ರೂಪಾಯಿ. ಬೆಳಗ್ಗೆ 6 ಗಂಟೆ 10 ನಿಮಿಷ ಮೇಲೆ ಕೌಂಟ್ ಆಗುತ್ತೆ. ಟೋಟಲ್ ಅರ್ನಿಂಗ್ಸ್ ಎಷ್ಟಾಗಿದೆಯಪ್ಪ ಅಂದರೆ
ನೋಡ್ತಾ ಇರ್ಬೋದು. ಟೋಟಲ್ ಅರ್ನಿಂಗ್ಸು 6,911 ರೂಪಾಯಿ ಆಗಿದೆ. 6,911 ಪ್ಲಸ್ 840 ರೂಪಾಯಿ ಇನ್ಸೆಂಟಿವು. ನೋಡಿ, 3 ದಿನಕ್ಕೆ 7,751 ರೂಪಾಯಿ ಅರ್ನಿಂಗ್ಸ್ ಕಂಪ್ಲೀಟ್ ಆಗಿದೆ. 31 ದಿನದಲ್ಲಿ 50,000 ಚಾಲೆಂಜಲ್ಲಿ ಡೇ 3 7,751 ರೂಪಾಯಿ ಕಂಪ್ಲೀಟ್ ಆಗಿದೆ. ಮೈನಸ್ 50,000 42,249 ರೂಪಾಯಿ ಇನ್ನೂ ಪೆಂಡಿಂಗ್ ಇದೆ. ವಾರದಲ್ಲಿ 3 ಡೇಸ್ ಮಾತ್ರ ಸ್ವಿಗ್ಗಿ ಮಾಡ್ತೀನಿ. ಇನ್ನು ಮಿಕ್ಕಿದ ದಿನ ಈ ಥರ ರ್ಯಾಪಿಡೋ, ಬೈಕ್ ಟ್ಯಾಕ್ಸಿ ಆ ಥರ ಮಾಡ್ಕೊತೀನಿ. ಯಾಕೆಂದರೆ ಸರ್ಜು ಕೊಡ್ತಾಯಿಲ್ಲ, ಬರೀ 10 ರೂಪಾಯಿ ಕೊಡ್ತಾಯಿದ್ದಾನೆ ಸರ್ಜು. ಅದಕ್ಕೋಸ್ಕರನೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.